ಥ್ಯಾಂಕ್ ಯು ದೊಡ್ಡತಿಮ್ಮ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಎಸ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿರುವಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಸಮಯದ ಅಭಾವ, ಆಲ್ರೆಡಿ 9 ಗಂಟೆ ಆಗಿದೆ. ಸೊ ನಾನು ಜಾಸ್ತಿ ತಗೊಳ್ತಾ ಇದ್ದ ಟೈಮು ಆಲ್ರೆಡಿ ತುಂಬಾ ಸಮಯ ಆಗಿದೆ. ಸೊ ಕಾಂಬಿನೇಷನ್ ಇವತ್ತು ಒಂದು ಜೂಮ್ ಮೀಟಿಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ತುಂಬಾ ಅದ್ಭುತವಾಗಿ ಆ ಒಂದು ಮೀಟಿಂಗ್ ನಡೀತಾ ಬರ್ತಾ ಇದೆ. ಆದರ್ಶ್ ಸರ್ ಆಗಿರ್ಬೋದು, ಶಿವಮೊಗ್ಗ ಚಂದ್ರು ಸರ್ ಆಗಿರ್ಬೋದು, ದೊಡ್ಡಮಯ್ಯ ಸರ್ ಒಂದು ವಂಡರ್ಫುಲ್ ಹೋಸ್ಟಿಂಗ್ ನಡೆಸ್ಕೊಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಸಮಯ ಕೂಡ ಲೇಟ್ ಆಗಿದೆ. ಸೊ ನಾನ್ ಜಾಸ್ತಿ ಸಮಯ ತಗೊಳಲ್ಲ, ಸ್ವಲ್ಪ ಬೇಗ ವಿಚಾರಕ್ಕೆ ಹೋಗೋಣ. ಸಾಕಷ್ಟು ಜನ ವಿಡಿಯೋಗಳನ್ನ ಆನ್ ಮಾಡ್ಕೊಂಡು ಮೀಟಿಂಗ್ ನ ಕೇಳ್ತಾ ಇದ್ದೀರಾ. ಸೊ ತುಂಬಾ ಖುಷಿ ಆಗುತ್ತೆ. ಎಷ್ಟೋ ಜನ ನೋಟ್ ಮಾಡ್ಕೊಂತ ಇದ್ರಿ ಕೆಲವೊಂದು ಪಾಯಿಂಟ್ಗಳನ್ನ. ರಿಯಲಿ ಗ್ರೇಟ್. ಸ್ನೇಹಿತರೆ, ಒಂದು ಕ್ಲಿಯರ್ ಮಾಡ್ಕೊಳ್ರಿ. ಎಷ್ಟೋ ಜನ ಸರ್ ಸ್ವಲ್ಪ ಲೇಟ್ ಆಗಿ ಬಂತು ಲಿಂಕ್ ಅಂತ ಹೇಳ್ತಾ ಇದ್ರಿ. ಆ ಲಿಂಕ್ ಡೆಫಿನೆಟ್ಲಿ ಇನ್ನು ಮುಂದೆ ಡಿಸೈಡ್ ಆಗಿ ಪ್ರತಿ ಭಾನುವಾರ NBOP ಕಾರ್ಯಕ್ರಮ ಡೆಫಿನೆಟ್ಲಿ ನಡೆಯುತ್ತೆ. ನಮ್ಮ ಟೀಮ್ ವರ್ಗದಲ್ಲಿ ಯಾರಾದ್ರೂ ಒಬ್ಬರು ಲೀಡರ್ ನಡೆಸ್ಕೊಟ್ಟೇ ಕೊಡ್ತಾರೆ. ಸೊ ನೀವು ಫಿಕ್ಸ್ ಆಗಿ ಎವ್ರಿ ಸಂಡೇ ಅಂದ್ರೆ NBOP ಕಾರ್ಯಕ್ರಮ ಇದ್ದೇ ಇರುತ್ತೆ ಅಂತ ಹೇಳಿ. ಸೊ ಇದು ಯಾವತ್ತೂ ಕೂಡ ನಿಲ್ಸೋದ್ ಬೇಡ. ಇದು ಲಿಂಕ್ ಲೇಟ್ ಆಗಿ ಬರುತ್ತೋ ಬೇಗ ಬರುತ್ತೋ ಅಂತಿಂತ ನಿಮ್ಮ ಟೀಮ್ ನೀವು ಅಡ್ವಾನ್ಸ್ ಆಗಿ ಮೈಂಡ್ ಸೆಟ್ ಮಾಡಿ. ಓಕೆ, ರೆಡಿ ಇದೀರಿ? ಸೊ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂದ್ರೆ ಸೊ 100% ಸ್ನೇಹಿತರೆ ನಾನು ಮುಂದಿನ ವಿಚಾರಕ್ಕೆ ಹೋಗ್ತೀನಿ. ಸೊ ದೊಡ್ಡತಿಮ್ಮ ಸರ್ ಹೇಳ್ತಾ ಇದ್ರು ಸಣ್ಣ ಏಜ್ ಒಳಗಡೆ ದೊಡ್ಡ ಸಾಧನೆಗಳನ್ನ ಮಾಡಿದಾರೆ ಅಂತ. ಸ್ನೇಹಿತರ, ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಸಣ್ಣ ಏಜ್ಗೆ ಇಷ್ಟು ದೊಡ್ಡ ಸಾಧನೆ ಮಾಡಕ್ಕೆ ಏನಾದ್ರೂ ಸಾಧ್ಯತೆ ಇದೆ ಅಂದ್ರೆ ಮೊದಲು ನನ್ನ ಒಳಗಡೆ ಅಂತ ವಿಚಾರ ಕರೆಕ್ಟ್ ಆಗಿರ್ಬೇಕು. ಸರ್, ವಿಚಾರ ಅಂದ್ರೆ ಏನು? ಇವತ್ತು ಎಷ್ಟೋ ಜನ ಹೊರಗಡೆ ಇರೋಂತ ಪ್ರಪಂಚದಲ್ಲಿ ಜನಗಳು ಹೇಗಿದ್ದಾರೆ ಅಂದ್ರೆ ನನ್ನ ಜೀವನ ಉದ್ಧಾರ ಆದ್ರೂ ಸಾಕು, ನಾನ್ ಗೆದ್ರು ಸಾಕು, ಈ ರೀತಿ ಯೋಚನೆ ಮಾಡೋಂತ ಟೈಮಲ್ಲಿ ಇನ್ನೂ ಕೂಡ ಅವ್ರ ಜೀವನ ಶೆಟ್ಲಾಕ್ ಆಗಿಲ್ಲ ಸ್ನೇಹಿತರೆ. ಯಾಕೆಂದ್ರೆ ನಾನ್ ಗೆಲ್ಬೇಕು ಅನ್ನೋ ಒಂದು ಅಟ್ಟದೊಳಗಡೆ ಸೊ ಇನ್ನೊಬ್ರು ತುಳಿಯಕ್ಕೆ ಹೋರಾಟ ಮಾಡ್ತಾ ಇದಾರೆ ಹೊರತು, ಇನ್ನೊಂದು ವ್ಯವಸ್ಥೆನ ತುಳಿಯಕ್ಕೆ ಹೋರಾಟ ಮಾಡ್ತಾ ಇದಾರೆ ಹೊರತು ತನ್ನ ಸ್ವಂತ ಗೆಲುವನ್ನ ಇನ್ನೊಬ್ರು ಗೆಲುವನ್ನ ನೋಡಕ್ಕೆ ಯಾರು ಇಷ್ಟಪಡ್ತಾರ. ಒಂದ್ ಅರ್ಥ ಮಾಡ್ಕೊಳ್ರಿ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಇವತ್ತು ಎಷ್ಟೋ ಜನ ದೇಶಕ್ಕೆ ನಾನ್ ಏನ್ ಕೊಟ್ಟಿರೋಕ್ಕಿಂತ ದೇಶ ನನ್ಗೇನ್ ಕೊಡ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಒಂದ್ ಯೋಚನೆ ಮಾಡ್ರಿ, ಇದನ್ನ ಸ್ವಲ್ಪ ಉಲ್ಟಾ ಮಾಡೋಣ. ದೇಶ ನನಗೇನ್ ಕೊಡ್ತು ಅನ್ನೋದ್ಕಿಂತ ನಾನು ದೇಶಕ್ಕೆ ಏನ್ ಕೊಟ್ಟೆ. ಸ್ನೇಹಿತರೆ, ಈ ತಾಟ್ ನನ್ಗೆ ಪ್ರತೀಕ್ಷಣ ಇತ್ತು. ಆ ತಾಟ್ಗೆ ಮ್ಯಾಚ್ ಆಗಂತ ವ್ಯವಸ್ಥೆ ಸಿಕ್ಕಿರ್ಲಿಲ್ಲ. ನಾನು ಏನ್ ಹೊರಗಡೆ ಕೆಲಸ ಮಾಡ್ತಾ ಇದ್ದೆ ಅದ್ರಲ್ಲಿ ಯಾವ್ದು ಕೂಡ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಸೊ ಒನ್ಸ್ ಅದೇನಂತಾರಲ್ಲ, ಕತ್ತಲಿನಿಂದ ಬೆಳಕಿನಡೆಗೆ ಬರ್ತಾರೆ ಅಂತ, ಆ ರೀತಿ ನನ್ನ ಜೀವನದಲ್ಲಿ ಬೆಳಕಾಗಿ ಬಂದಿದ್ದು ಯಾವ್ದಾರ ವ್ಯವಸ್ಥೆ ಇದೆ ಅಂದ್ರೆ ಅದು ನೆಟ್ ಸರ್ಫ್. ಸೊ ಒಂದು ಬೆಳಕಾಗಿ ಬಂತು. ಬಟ್ ಬೆಳಕಾಗಿ ಬಂದಂತ ವ್ಯವಸ್ಥೆನ ಸಾಕಷ್ಟು ಜನ ಕೇಳಕ್ ಹೋದಾಗ ಅವ್ರೆಲ್ರು ಹೇಳಿದ್ ಒಂದೇ, ಇದನ್ ಮಾಡಕ್ ಹೋಗ್ಬೇಡ. ಕನ್ಫ್ಯೂಸ್ ನನ್ನನ್ನ ಕನ್ಫ್ಯೂಸ್ ಮಾಡಕ್ಕೆ ಬಂದ್ರು. ಸೊ ನಾವ್ ಒಂದ್ ಅರ್ಥ ಮಾಡ್ಕೊಂಡ್ರೆ, ಇವತ್ತು ಜನಗಳಲ್ಲಿ ಒಂದು ವಿಚಾರ ಅಲ್ಲ ಸ್ನೇಹಿತರೆ, ಪ್ರತಿಯೊಂದು ವಿಚಾರದಲ್ಲೂ ಕನ್ಫ್ಯೂಸ್ ಇದೆ. ಎಸ್ ಆರ್ ನೀವೆಲ್ಲರೂ ಕೂಡ ರಿಪ್ಲೈ ಮಾಡಿದ್ರಿ. ಯಾಕೆಂದ್ರೆ ನಿಮ್ಗಳ್ನು ಕೂಡ ಎಷ್ಟು ಜನ ಕನ್ಫ್ಯೂಸ್ ಮಾಡ್ತಾರೆ. ಅವ್ರು ಒಂದ್ ವಿಚಾರದಲ್ಲಿ ಕನ್ಫ್ಯೂಸ್ ಇರಲ್ಲ, ಎಲ್ಲಾ ವಿಚಾರದಲ್ಲೂ ಕನ್ಫ್ಯೂಸ್ ಇರಲ್ಲ. ಇಂಥದ್ದು ಅಂತದ್ದು ಹೇಳಕ್ ಹೋಗಲ್ಲ. ಸೊ ಎಲ್ಲಾ ವಿಚಾರದಲ್ಲೂ ಕನ್ಫ್ಯೂಷನ್ ಇದ್ದಾಗ ನಾನ್ ಅವ್ರ ಕನ್ಫ್ಯೂಸಿಗೆ ಬಲಿ ಆಗ್ಬಾರ್ದು. ಸೊ ನನ್ನ ಕ್ಲಾರಿಟಿ ನನ್ಗಿರ್ಬೇಕು ಅಂತ ಹೇಳಿ ಸೊ ನಾನು ಫೈನಲ್ ಆಗಿ ಈ ಒಂದು ಸಂಸ್ಥೆ ತಗೊಂಡೆ ಸ್ನೇಹಿತರೆ. ಯಾಕೆ ನನ್ಗೆ ಚೆನ್ನಾಗ್ ಗೊತ್ತಿತ್ತು, ನಾವು ಬಿಲ್ಡ್ ಆಗ್ಬೇಕು ಅಂದ್ರೆ ಫಸ್ಟ್ ದೇಶ ಬಿಲ್ಡ್ ಆಗ್ಬೇಕು. ದೇಶ ಬಿಲ್ಡ್ ಆಗ್ಬೇಕು ಅಂದ್ರೆ ಸ್ಟೇಟ್ಗಳು ಬಿಲ್ಡ್ ಆಗ್ಬೇಕು. ಸ್ಟೇಟ್ಗಳು ಬಿಲ್ಡ್ ಆಗ್ಬೇಕು ಅಂದ್ರೆ ಅದ್ರೊಳಗಡೆ ಡಿಸ್ಟ್ರಿಕ್ಟ್ಗಳು ಬಿಲ್ಡ್ ಆಗ್ಬೇಕು. ಡಿಸ್ಟ್ರಿಕ್ಟ್ಗಳು ಬಿಲ್ಡ್ ಆಗ್ಬೇಕು ಅಂದ್ರೆ ಅದ್ರೊಳಗಡೆ ತಾಲೂಕುಗಳು ಬಿಲ್ಡ್ ಆಗ್ಬೇಕು. ತಾಲೂಕುಗಳು ಬಿಲ್ಡ್ ಆಗ್ಬೇಕು ಅಂದ್ರೆ ಹೋಬಳಿಗಳು ಬಿಲ್ಡ್ ಆಗ್ಬೇಕು. ಹೋಬಳಿಗಳು ಬಿಲ್ಡ್ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಗ್ರಾಮಗಳು ಬಿಲ್ಡ್ ಆಗ್ಬೇಕು. ಆ ಗ್ರಾಮಗಳು ಬಿಲ್ಡ್ ಆಗ್ಬೇಕು ಅಂದ್ರೆ ಗ್ರಾಮದಲ್ಲಿರೋಂತ ಪ್ರತಿಯೊಬ್ಬ ಮನೆಯಲ್ಲಿರೋಂತ ವ್ಯಕ್ತಿ, ಮನೆಯ ಯಾರು ಮೇನ್ ಪರ್ಸನ್ ಇರ್ತಾನೆ ಅವ್ನು ಇಂಪ್ಲಿಮೆಂಟ್ ಆಗ್ಬೇಕು. ಅಂದ್ರೆ ಒಂದೊಂದು ಮನೆನೂ ಕೂಡ ಡೆವಲಪ್ಮೆಂಟ್ ಆಗ್ಬೇಕು. ಅವಾಗ ಇಂಡಿಯಾ ಬಿಲ್ಡ್ ಆಗುತ್ತೆ, ಇಂಡಿಯಾ ಶ್ರೀಮಂತ ದೇಶ ಆಗುತ್ತೆ. ಸೊ ಅದ್ ಆಗ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಒಳ್ಳೆ ವ್ಯವಸ್ಥೆ ಇರ್ಬೇಕು. ಇವತ್ತು ಆದರ್ಶ್ ಸರ್, ಇವತ್ತು ಚಂದ್ರು ಸರ್, ಇವತ್ತೇನು ನಾವ್ ಹೇಳಕ್ ಬರ್ತಾ ಇದೀವಿ, ಒಂದು ವಂಡರ್ಫುಲ್ ಅಂತ ವ್ಯವಸ್ಥೆ, ಇಡೀ ದೇಶನ ಶ್ರೀಮಂತ ಮಾಡೋ ಅಂತ ಒಂದು ವ್ಯವಸ್ಥೆ, ಇಡೀ ದೇಶನ ಆರೋಗ್ಯಕರ ಮಾಡ್ಬೇಕು ಅಂತ ಹೇಳಿ ಪಣ ತೊಟ್ಟಿ 25 ವರ್ಷದ ಕಷ್ಟಪಡ್ತಿರೋ ಕಂಪನಿ ನಿಮ್ಮೆಲ್ಲರ ಪ್ರೀತಿಯ ನೆಟ್ ಸರ್ಫ್ ಕಂಪನಿ ಸ್ನೇಹಿತರೆ. ಆ ಕಂಪನಿ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳ್ಕೊಂಡಿದ್ದೀರಾ. ಸೊ ಸ್ವಲ್ಪ ನಾನು ಮುಂದಿನ ವಿಚಾರ ನಿಮಗೆ ತಿಳ್ಸಕ್ ಹೋಗ್ತಾ ಇದೀನಿ. ಸೊ ನೀವೆಲ್ಲರೂ ಕೂಡ ಒಂದ್ಸಲಿ ಜೈ ನೆಟ್ ಸರ್ಫ್ ಅಂತ ಹೇಳ್ಬೋದು. ಯಾಕೆಂದ್ರೆ ನೆಟ್ ಸರ್ಫ್ ಹೆಂಗಿರುತ್ತೆ ಅಂದ್ರೆ ಸ್ನೇಹಿತರೆ, ನಾನು ಏನ್ ಹೇಳ್ಬೋದು ಇದಕ್ಕೆ ಅಂದ್ರೆ, ಇದೊಂಥರ ತಾಯಿ ಮನೆ ಇದ್ದಂಗೆ ಸ್ನೇಹಿತರೆ. ಎಷ್ಟೋ ಜನ ಬಿಟ್ಬಿಟ್ಟು ಆಚೆ ಹೋಗಿದ್ದಾರೆ, ಎಷ್ಟೋ ಜನ ಮತ್ತೆ ವಾಪಸ್ ಬರ್ತಾರೆ, ವೆಲ್ಕಮ್ ಮಾಡುತ್ತೆ. ಎಷ್ಟೋ ಜನ ಸರ್ ನಾನು 3 ತಿಂಗಳು ಡಲ್ ಆಗಿದ್ದೀನಿ, 3 ತಿಂಗಳು ನೆಟ್ ಸರ್ಫ್ ಮಾಡಿದೀನಿ ಅಂತ. ಎಸ್ ಮಾಡಿ ಅನ್ನುತ್ತೆ. ಅಂದ್ರೆ ನೆಟ್ ಸರ್ಫ್ ಹೆಂಗೆ ಸ್ನೇಹಿತೆ ಅಂದ್ರೆ, ಯಾರನ್ನೂ ಕೂಡ ರಿಜೆಕ್ಟ್ ಮಾಡೋಂತ ನೆಟ್ ಸರ್ಫ್ ಯಾವತ್ತೂ ನಾನು ನೋಡಿಲ್ಲ. ಬಟ್ ಒಂದ್ ಅರ್ಥ ಮಾಡ್ಕೊಳ್ರಿ, ಇಂತ ಒಂದ್ ಕಂಪ್ನಿ ಒಳಗಡೆ ನಾವು ತನು ಧನ ಮನ ಅರ್ಪಿಸಿ ಕೆಲಸ ಮಾಡಿದ್ರೆ ಮಾತ್ರ ಸೊ ನನ್ನ ಗೆಲುವು ಸಾಧ್ಯತೆ ಆಗುತ್ತೆ. ಎಸ್, ಹಂಗಂದ್ರೆ ಆದರ್ಶ್ ಸರ್ ಹೇಳಿದ್ರು 8,19,250 ರೂಪಾಯಿ ಇನ್ಕಮ್ ಇಲ್ಲಿ ಸಿಗುತ್ತೆ ಅಂತ. ಎಸ್, ಸಿಗುತ್ತೆ ಸ್ನೇಹಿತರೆ 100%. ಬಟ್ ಅದ್ರ ತಕ್ಕನಾಗಿರೋಂತ ವರ್ಕ್ ನ ನೀವು ಮಾಡ್ಬೇಕಾಗುತ್ತೆ. ಅದ್ರ ತಕ್ಕನಾಗಿರೋಂತ ಟೀಮ್ ಡೆವಲಪ್ಮೆಂಟ್ ಮಾಡ್ಬೇಕಾಗುತ್ತೆ. ಒಂದು ಪ್ರೊಸೆಸ್ ಇದೆ, ಆ ಪ್ರೊಸೆಸ್ ಆದ್ರೆ ಮಾತ್ರ ನಿಮ್ಗೆ
ಇನ್ಕಮ್ ರೀಚ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಾನ್ ನಿಮ್ಗೆ ಹೇಳಕ್ ಹೋಗ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ, ನೆಟ್ ಸರ್ಫ್ ಹೆಲ್ತ್ ಕೊಡ್ತು, ವೆಲ್ತ್ ಕೊಡ್ತು, ಎಲ್ಲಾ ಕೊಡ್ತಾ ಇದೆ. ಜೊತೆಗೆ ನನ್ನ ಫ್ಯಾಮಿಲಿನೂ ಕೂಡ ಸೆಕ್ಯೂರ್ ಮಾಡ್ತಾ ಇರ್ತೇನೆ, ಫ್ಯಾಮಿಲಿನೂ ಸೆಕ್ಯೂರ್ ಮಾಡುತ್ತೆ. ಸೊ ಇಂಡಿಯಾದಲ್ಲಿ ಯಾವ್ದಾದ್ರು ಒಂದು ಕಂಪನಿ ಫ್ಯಾಮಿಲಿನ ಕೇರ್ ಮಾಡುತ್ತೆ ಅಂದ್ರೆ ಅದು ನನ್ನ ಓನ್ಲಿ ನೆಟ್ ಸರ್ಫ್. ಸೊ ನೀನ್ ಯಾವಾಗ ನೆಟ್ ಸರ್ಫ್ ಒಳಗೆ ಬಂದಿ ಆದರ್ ಸರ್ ಹೇಳ್ತಾ ಇದ್ರು ಟಾಪ್ ಪರ್ಸೆಂಟೇಜ್ ರೀಚ್ ಆಗ್ಬೇಕು ಅಂದ್ರೆ ಆಪ್ಸ್ ಕ್ಲಬ್ ಆಗ್ಬೇಕು ಅಂತ ಹೇಳಿ. ಆ ಆಪ್ಸ್ ಕ್ಲಬ್ ಗೆ ಆದ ನಂತರ ನಿನ್ಗೆ ಕಂಪನಿ ಕೊಡ್ತಾ ಐತೆ ಸೊ ಇನ್ಸೂರೆನ್ಸ್ ಅಂದ್ರೆ ಸ್ನೇಹಿತರೆ ಆಕ್ಸಿಡೆಂಟ್ ಡೆತ್ ಇನ್ಸೂರೆನ್ಸ್ ನ ಕೊಡ್ತಾ ಇದೆ, ಲೈಫ್ ಇನ್ಸೂರೆನ್ಸ್ ನ ಕೊಡ್ತಾ ಇದೆ. ಸೊ ಅಲ್ಲಿಂದ ನೆಕ್ಸ್ಟ್ ನೀನು ಯಾವಾಗ ಗೋಲ್ಡ್ ಕ್ಲಬ್ ಹೋಯ್ತ್ಯಾ ಅಲ್ಲಿ ನಿನಗೆ ಸ್ಟಾರ್ಟ್ ಆಗ್ತದೆ ಹೆಲ್ತ್ ಫಂಡ್ ಅಂದ್ರೆ ಫ್ಯಾಮಿಲಿ ಹೆಲ್ತ್ ಫಂಡ್ ನ ಕೊಡ್ತಾ ಇದಾರೆ. ನೀನು ನಿನ್ನ ಒಂದು ಹೆಲ್ತ್ ಗೋಸ್ಕರ ಹೊರಗಡೆ ಎಷ್ಟೇ ಇನ್ಸೂರೆನ್ಸ್ ಮಾಡಿದ್ರು ಕೂಡ ಆ ಇನ್ಸೂರೆನ್ಸ್ ಗೆ ನೀನ್ ರಿನ್ಯೂವಲ್ ಮಾಡ್ಬೇಕು ಅಂದ್ರೆ ನೆಟ್ ಸರ್ಫ್ ನಾನು ನಿನಗೆ ಕೊಡ್ತೀನಿ ದುಡ್ಡನ್ನ, ಅದನ್ನ ರಿನ್ಯೂವಲ್ ಮಾಡ್ಕೊಳಕ್ಕೆ ನೀನು ಪ್ಲಾನ್ ಮಾಡು ಅಂತ ಹೇಳ್ತಾ ಇದೆ. ಸೊ ಅದೇ ರೀತಿ ಹೋಗ್ತಾ ಹೋಗ್ತೀನಿ ಯಾವಾಗ ಡೈರೆಕ್ಟ್ ಕ್ಲಬ್ ರೀಚ್ ಆಗ್ತೀಯಾ ಸೊ ಅಲ್ಲಿ ನಿನಗೆ ಸಿಗ್ತಾ ಇದೆ ಸೊ ಲೈಫ್ ಸ್ಟೈಲ್ ಫಂಡ್ ಅಂದ್ರೆ ನೀನ್ ನಿನ್ನ ಲೈಫ್ ನ ಇನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡು, ಹೊಸ ಹೊಸ ವಿಚಾರಗಳನ್ನ ನಿನ್ ಲೈಫ್ ಅಲ್ಲಿ ತಗೊಂಬಾ ಅಂತ ಹೇಳಿ ಲೈಫ್ ಸ್ಟೈಲ್ ಫಂಡ್ ಕೂಡ ಕೊಡ್ತಾ ಇದೆ ನೆಟ್ ಸರ್ಫ್. ಎಸ್, ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲಾನ್ ನ ಡೆಫಿನೆಟ್ಲಿ ಇದನ್ನ ತಗೊಂಡು ಅದ್ರ ಬಗ್ಗೆ ಫೀಲ್ ಮಾಡೋರಿಗಿದೆಯಲ್ಲ ಸ್ನೇಹಿತರೆ ಅದು ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ನಾನ್ ನಿಮ್ಗೆ ಹೇಳಿದ್ನಪ್ಪ ಅಂದ್ರೆ ಪ್ರತಿಯೊಬ್ರು ಒಳಗಡೆ ನೆಟ್ ಸರ್ಫ್ ಬಂದಿದ್ರ ಅಂದ್ರೆ ಆದಷ್ಟು ಬೇಗ ಆಪ್ಸ್ ಕ್ಲಬ್ ಗೆ ಹೋಗೋದು ಹೇಗೆ ಅಂತ ನಿಮ್ಮ ಅಪ್ಲೈನ್ಗಳ ಹತ್ರ ಕೂತ್ಕೊಂಡು ನೀವು ಪೆನ್ನು ಒಳಗೆ ತಗೊಂಡು ಬರ್ಸ್ಕೊಬೇಕು. ಆಗ ಮಾತ್ರ ಇದು ಸಾಧ್ಯವಾಗುತ್ತೆ. ಎಸ್, ಅದೇ ರೀತಿ ಆಪ್ಸ್ ಕ್ಲಬ್ ನೀವ್ ಯಾವಾಗ ಹೋಗ್ಬೇಕು ಅಂತ ಕಂಪನಿ ವಿಸನ್ ಮಾಡಿದೆ. ನೀವೇನಾರ ಬೈ ಸೆಪ್ಟೆಂಬರ್ ಒಳಗಡೆ ಹೋಗಿದ್ದೆ ಆದ್ರೆ ಆಪ್ಸ್ ಕ್ಲಬ್ ಗೆ ನಿಮ್ಗೆ ಕಂಪನಿ ದೀಪಾವಳಿ ಏನ್ ಬರ್ತಾ ಇದೆ ಆ ದೀಪಾವಳಿ ಬೋನಸ್ ಕೂಡ ಕಂಪನಿ ಎಕ್ಸ್ಟ್ರಾ 5,000 ರೂಪಾಯಿ ಕೊಡ್ತೀನಿ, 5% ಟಾಪ್ ಪರ್ಸೆಂಟೇಜ್ ಕೊಡ್ತೀನಿ, ಜೊತೆಗೆ ದೀಪಾವಳಿ ಬೋನಸ್ ಕೊಡ್ತೀನಿ, ಮತ್ತೆ ಇನ್ಸೂರೆನ್ಸ್ ಎಲಿಜಿಬಲ್ ಮಾಡ್ತೀನಿ. ಅಂದ್ರೆ ನೀನು ಸೆಪ್ಟೆಂಬರ್ ಒಳಗಡೆ ಕಂಪನಿಯ ವಿಸನ್ ಮಾಡ್ತಾ ಇದೆ ಎನಿ ಕಾಸ್ಟ್ ಎಂತ ಸಿಚುವೇಶನ್ ಇದ್ರೂ ಕೂಡ ನೀನು ಆಪ್ಸ್ ಕ್ಲಬ್ ರೀಚ್ ಆಗೋದ್ರ ಬಗ್ಗೆ ಪ್ಲಾನ್ ನ ಮಾಡುವಂತ ಮೋಸ್ಟ್ಲಿ ನಾನು ಅನ್ಕೊಂಡಿದ್ದೀನಿ ಇಲ್ಲಿರೋ ಪ್ರತಿಯೊಬ್ರು ಕೂಡ ವಿತ್ ಇನ್ ಸೆಪ್ಟೆಂಬರ್ ಆಪ್ಸ್ ಕ್ಲಬ್ ರೀಚ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ. ಯಾರ್ಯಾರು ಮಾಡ್ತಾ ಇದ್ದೀರಾ ಪ್ಲಾನ್ ಒಂದು ಚಾಟ್ ಬಾಕ್ಸ್ ಅಲ್ಲಿ ಥಮ್ಸ್ ಅಪ್ ನ ಕೊಡ್ಬೋದು. ಎಸ್, ಅದೇ ರೀತಿ ಸ್ನೇಹಿತರೆ ಈಗ ಫೈನಲಿ ನಾವು ಹೋಗೋಣ. ಇನ್ನ 5 ನಿಮಿಷಕ್ಕೆ ಒಂದು ಕಾರ್ಯಕ್ರಮ ಮುಗಿಸೋಣ ಸ್ನೇಹಿತರೆ. ಸೊ ನಾವು ಆಲ್ರೆಡಿ ಸೈಕಲ್ ನ ಕೊನೆಯ ಹಂತದಲ್ಲಿ ಇದ್ದೀವಿ. ಮೋಸ್ಟ್ಲಿ ಇವತ್ತು ಸಂಡೇ ಆಗಿದೆ ಸ್ನೇಹಿತರೆ, ನಾಳೆ ಸೈಕಲ್ ಕ್ಲೋಸಿಂಗ್ ಆಗ್ತಾ ಇದೆ. ಅಂದ್ರೆ ಇವತ್ತು ಆನ್ಲೈನ್ ಅಲ್ಲಿ ಆಗುತ್ತೋ ಸ್ಟಾಕ್ ಪಾಯಿಂಟ್ ಅಲ್ಲಿ ಆಗುತ್ತೋ ಎಷ್ಟಾಗುತ್ತೋ ಅಷ್ಟು ಬಿಲ್ಡಿಂಗ್ ನ ಕ್ಲಿಯರ್ ಮಾಡಿ, ಯಾಕೆಂದ್ರೆ ನಾಳೆ ಜಸ್ಟ್ ನೀವು ಚೆಕ್ ಮಾಡ್ಕೊಳಕ್ ಅಷ್ಟೇ ಉಳಿಸ್ಕೊಬೇಕು. ಯಾಕಂದ್ರೆ ನಾಳೆ ಸೈಕಲ್ ಎಂಡ್ ಆಗ್ತಾ ಇದೆ. ಸೊ ಎಸ್, ನಾಳೆ 9ನೇ ತಾರೀಕಿದೆ. ಸೊ ಯಾವುದೇ ಕಾರಣಕ್ಕೂ ಸೈಕಲ್ ಎಕ್ಸ್ಟೆನ್ಷನ್ ಆಗಲ್ಲ. ಸೊ ನೆನ್ನೆಗೆ ಎಷ್ಟೋ ಜನ ಬಿಲ್ಡಿಂಗ್ ಗಳನ್ನ ಕ್ಲಿಯರ್ ಮಾಡ್ಕೊಂಡಿದ್ರ, ಬಟ್ ಇನ್ಯಾರ್ದು ಉಳಿದಿದೆ. ಸೊ ನೀವು ಸ್ವಲ್ಪ ಫೋಕಸ್ ಮಾಡಿ, ಯಾಕೆಂದ್ರೆ ಈ ಒಂದು ಕ್ವಾರ್ಟರ್ ಅಲ್ಲಿ ಕಂಪನಿ ನಮ್ಗೆ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಮಾಡಕ್ಕೋಸ್ಕರ ಒಂದು ವಂಡರ್ಫುಲ್ ಆಗಿರೋ ಕ್ಲಬ್ ನಡ್ಸ್ಕೊಂಡ್ ಇದೆ. ಆ ಕ್ಲಬ್ ನಡ್ಸೋ ಹೆಸರು ಕೂಡ ಕಂಪನಿ ಕ್ಲಬ್ ನಡ್ಸೋ ಬಾಲಿವುಡ್ ಅಂತ ಹೆಸರಿಟ್ಟಿದೆ. ಸೊ ಆ ಬಾಲಿವುಡ್ ನಡೀತಿರಂತ ಜಾಗ ಬಂದು ರಾಮೋಜಿರಾವ್ ಫಿಲಂ ಸಿಟಿ. ಸೊ ಒಂದು ವಂಡರ್ಫುಲ್ ಆಗಿರಂತ ಒಂದು ಮಾಯಾ ಲೋಕ ಅಂತ ಹೇಳ್ಬೋದು ಸ್ನೇಹಿತರೆ. ಅಂತ ಒಂದು ಜಾಗದಲ್ಲಿ ಇಡೀ ನೆಟ್ ಸರ್ಫ್ ಆಲ್ ಓವರ್ ಇಂಡಿಯಾದಿಂದ ಸೇರ್ತಾ ಇದೀವಿ. ಸೊ ಇಂತ ಒಂದು ಕಾರ್ಯಕ್ರಮ ಬರ್ಬೇಕು ಅಂದ್ರೆ ಜಸ್ಟ್ 3 ತಿಂಗಳಲ್ಲಿ 1,20,000 ರೂಪಾಯಿ ಟರ್ನ್ ಓವರ್ ನ ಕಂಪ್ಲೀಟ್ ಮಾಡಿರ್ಬೇಕು. 3 ತಿಂಗಳಲ್ಲಿ 1,20,000 ರೂಪಾಯಿ ರೀಟೈಲ್ ಅಲ್ಲಿ ನೀವು ಅಂದ್ರೆ ಕನ್ಸೂಮರ್ ಗೆ ಬಿಲ್ಲಿಂಗ್ ನ ಮಾಡಿರ್ಬೇಕು. ಅಂದ್ರೆ ಸರ್ ರೈಟ್ ಟು ಲೆಫ್ಟ್ ಅದು ಇದು ಏನು ಕಂಡೀಷನ್ ಇಲ್ವಾ? ನೋ ಕಂಡೀಷನ್. 1,20,000 ಒಂದ್ ತಿಂಗಳಲ್ಲಿ ಮಾಡ್ತೀರಾ ನೀವು ಅಚೀವ್ಮೆಂಟ್ ಆಗ್ತೀರಾ ಸರ್, ಒಂದೇ ದಿನದಲ್ಲಿ ಮಾಡ್ತೀರಾ ಅಚೀವ್ಮೆಂಟ್ ಆಗ್ತೀರಾ. ಇಡೀ 3 ತಿಂಗಳು ಸೇರ್ಸ್ ನಾನು ಮಾಡ್ತೀನಿ ಸರ್, ಏಪ್ರಿಲ್ ಮೇ ಜೂನ್ 3 ತಿಂಗಳು ಸೇರ್ ಮಾಡ್ತೀನಿ ಸರ್. ಎಸ್ ಆಗುತ್ತೆ ಸ್ನೇಹಿತರೆ. ಇಲ್ಲ ಸರ್ ನಾನು ಕನ್ಸಿಸ್ಟೆನ್ಸಿ ಮಾಡ್ತಾ ಇದ್ದೀನಿ 30 ತಿಂಗಳಿಂದ ಅಂದ್ರೆ ಅವರು ಕೂಡ 90,000 ರೂಪಾಯಿ ಅಚೀವ್ ಮಾಡ್ಬೋದು. ಇಲ್ಲ ಅಂದರು 1,20,000 ಸ್ನೇಹಿತರೆ. ಎಷ್ಟೋ ಜನ ಆಲ್ರೆಡಿ ನಮ್ಮ ಟೀಮ್ ಅಲ್ಲಿ ಅಚೀವರ್ಸ್ ಆಗಿದ್ದಾರೆ, ಒಂದೊಂದ್ ತಿಂಗಳು ಅಚೀವರ್ ಆಗಿದ್ದಾರೆ. ಅವರ ಪೋಸ್ಟರ್ ಗಳು ನಾವು ಆದಷ್ಟು ಬೇಗ ಇವತ್ತಿನಿಂದ ನಾನು ಪೋಸ್ಟ್ ಮಾಡಕ್ಕೆ ರೆಡಿ ಆಗ್ತೀನಿ. ಸೊ ಯಾರೆಲ್ಲ ಪ್ಲಾನ್ ಮಾಡ್ತಾ ಇದ್ರ ರಾಮೋಜಿರಾವ್ ಫಿಲಂ ಸಿಟಿ ಮಿಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಹೊರಗಡೆ ನೀವೆಷ್ಟು ಹೋಗಿದ್ರೆ ಗೊತ್ತಿಲ್ಲ, ಬಟ್ ನೆಟ್ ಸರ್ಫಿನ ಹೋಗೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ನಾಮಿನಿ ಫೆಸಿಲಿಟಿ ಇದೆ ನೆಟ್ ಸರ್ಫ್ ಒಳಗಡೆ. ಬೇರೆ ಕಂಪನಿಗಳಲ್ಲಿ ಗೌರ್ಮೆಂಟ್ ಜಾಬ್ ಅಲ್ಲಿ ಒಂದು ನಾಮಿನಿ ಫೆಸಿಲಿಟಿ ಬರ್ತಾ ಇಲ್ಲ ಸ್ನೇಹಿತರೆ. ಬಟ್ ಇವತ್ತು ನೆಟ್ ಸರ್ಫ್ ಹೇಳ್ತಾ ಇದೆ ನಿನ್ನ ಒಂದು ಕೆಲಸ ಮಾಡುವಂತ ಐಡಿ ಏನ್ ಇನ್ನು ಒಂದು ಟೀಮ್ ನ ಬಿಲ್ಡ್ ಮಾಡಿದ್ಯಾ, ನೀನೇನ್ ಎಂಪೈರ್ ನ ಕ್ರಿಯೇಟ್ ಮಾಡಿದ್ಯಾ, ಆ ಒಂದು ಐಡಿನ ಆ ಒಂದು ಟೀಮ್ ನ ಜನರೇಷನ್ ಟು ಜನರೇಷನ್ ಕೊಡ್ತೀನಿ, ನೀನ್ ಒಂದು ಸಲ ಭದ್ರವಾಗಿ ಕಟ್ಟು ಅಂತ ಹೇಳುತ್ತೆ. ಸೊ ಆ ರೀತಿ ಕಟ್ಟಿದಂತ ಒಬ್ಬ ವ್ಯಕ್ತಿ ರಫೀಕ್ ಶೇಖ್ ಅಂತ. ಇವತ್ತು ಆ ವ್ಯಕ್ತಿ ಸತ್ತಿ ತುಂಬಾ ವರ್ಷಗಳಾಗಿದೆ.
ಬಟ್ ಪ್ರೆಸೆಂಟ್ ಅವರ ಮಗ ಬಂದು ನೆಟ್ಸಫ್ ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತು ಸಾಯಲ್ ಶೇಖ್ ಅಂತ ಹೇಳಿ 20 ಕೋಟಿಗಿಂತ ಜಾಸ್ತಿ ಆದಾಯನ ಇವತ್ತು ಆ ವ್ಯಕ್ತಿ ಅರ್ನ್ ಮಾಡಿ ಇವತ್ತು ತಂದೆ ಮಾಡಿರೋಂತ ಒಂದು ಜಾಬ್ ನ ಮಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ರಿಯಲಿ ಮೋಸ್ಟ್ಲಿ ಒಂದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಒಂದು ಕಂಪನಿ ಇದೆ ಅಂದ್ರೆ ಅದು ನೆಟ್ಸರ್ಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಒಂದು ಕಂಪನಿ ಇದೆ ಅದು ನೆಟ್ಸರ್ಫ್ ಸರ್. ಅದೇ ರೀತಿ ಫೈನಲಿ ನಾವು ಸ್ನೇಹಿತರೆ ಕೋಟಿ ಕೋಟಿ ಅರ್ನ್ ಮಾಡೋದು ತುಂಬಾ ಜನ ಇದ್ದಾರೆ. ನೆಟ್ಸರ್ಫ್ ಅದ್ರ ಬಗ್ಗೆ ಯೋಚನೆ ಇಲ್ಲ. ಸೊ ನಾವುಗಳು ಕೂಡ ಕೋಟಿ ಅರ್ನ್ ಮಾಡಿದೀವಿ. ನಾನ್ ಹೇಳ್ದೇನಪ್ಪ ಅಂದ್ರೆ ಹೊರಗಡೆ ಕೋಟಿ ಅಂತ ಕುಡಿಸ್ತಿಂದ ಕರ್ಕೊಂಡೋಗಿ ನಮ್ಮನ್ನ ಕೋತಿಗಳು ಮಾಡಿದ್ರು ಎಷ್ಟೋ ಜನ. ಬಟ್ ನೆಟ್ಸರ್ಫ್ ನಾನು ಹೇಳ್ತಾ ಇದೀನಿ, ನಾನ್ ಕೋಟಿ ದುಡ್ದಿದ್ದೀನಿ, ಡೆಫಿನೆಟ್ಲಿ ಕೋಟಿ ಬರುತ್ತೆ ಅನ್ನೋ ಗ್ಯಾರಂಟಿ ಬಂದಿದೆ. ನೀವು ಬನ್ನಿ, ಡೆಫಿನೆಟ್ಲಿ ನಿಮ್ಗೂ ಕೂಡ ಕೋಟಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಫೈನಲಿ ನೆಟ್ಸರ್ಫ್ ಹೇಳಕ್ ಹೋಗ್ತಾ ಇದೆ, ಯಾರೋ ಬೇರೆ ಕಂಪ್ನಿಗಳಲ್ಲಿ ಹೀರೋ ಆಧಾರ ಅಂತ ನಾನು ಹೀರೋ ಮಾಡಲ್ಲ, ಯಾರೋ ಟಾಪ್ ಲೀಡರ್ಗಳು ನಾನು ಬೆಳೆಸಕ್ ಹೋಗಲ್ಲ. ಒಬ್ಬ ಜೀರೋ ಇರನ್ ಬರ್ಲಿ, ಅವನಿಗೆ ಟ್ರೈನಿಂಗ್ ಕೊಡ್ತೀನಿ, ಅವನಿಗೆ ನಾನು ಕ್ಲಬ್ ನೆಟ್ಸರ್ಫ್ ಕೊಡ್ತೀನಿ, ಅಲ್ಲಿ ನಾನು ಲೈಫ್ ಸ್ಟೈಲ್ ತೋರಿಸ್ತೀನಿ. ಜೀರೋ ಇದ್ದಂತ ವ್ಯಕ್ತಿನ ಅವನಿಗೆ ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಕೊಟ್ಟಿ ಹೀರೋ ಮಾಡ್ತೀನಿ ಅಂತ ಹೇಳುವಂತ ಒಂದು ಕಂಪ್ನಿ ಯಾವ್ದಾರ ಇಂಡಿಯಾದಲ್ಲಿ ಇದೆ ಅಂದ್ರೆ ಅದು ನೆಟ್ಸರ್ಫ್ ಸ್ನೇಹಿತರೆ. ಯಾಕೆಂದ್ರೆ ಮೊನ್ನೆ 5,000-6,000 ಜನಕ್ಕೆ ಫ್ರೀ ಆಗಿ ಕರ್ಕೊಂಡೋಗಿ ಕಂಪನಿ ಪೂನಾದಲ್ಲಿ ಟ್ರೈನಿಂಗ್ ನ ಕೊಟ್ಟಿತ್ತು, ಆನ್ಯುವಲ್ ಓರಿಯಂಟೇಷನ್ ವೆಲ್ಕಮ್ ಮಾಡಿತ್ತು. ಅದೇ ಒಂದು ಕಾರ್ಯಕ್ರಮನ ಬೇರೆ ಯಾವ್ದಾರ ಕಂಪ್ನಿ ಮಾಡಿದ್ರೆ ಮಿನಿಮಮ್ 5,000 ರೂಪಾಯಿ ಎಂಟ್ರಿ ಫೀಸ್ ನ ಕಟ್ಕೊಂತ ಇತ್ತು. ಬಟ್ ನೆಟ್ಸರ್ಫ್ ಸ್ಟೇಯಿಂಗ್ ಇಂದ ಹಿಡಿದು ಟ್ರಾವೆಲ್ ಇಂದ ಹಿಡಿದು ಅಲ್ಲಿ ಓಡಾಡಕ್ ಟ್ರಾವೆಲ್ ವ್ಯವಸ್ಥೆ ಮಾಡಿ ಅಂತ 5 ಸ್ಟಾರ್ ಹೋಟ್ಲುಗಳನ್ನ ಎಲ್ಲ ವ್ಯವಸ್ಥೆ ಮಾಡಿ, ಜೊತೆಗೆ ಕಂಪನಿದ ಫುಡ್ ಅನ್ಲಿಮಿಟೆಡ್, ಅದು ಕೂಡ JW ಮ್ಯಾರಿಯಟ್ ಹೋಟ್ಲಿಂದ ಊಟದ ವ್ಯವಸ್ಥೆ ಮಾಡಿ ಬಂದಂತ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ನು ಫ್ಯಾಮಿಲಿ ಮಂತರ ಕೇರ್ ಮಾಡ್ತು, ₹1 ಇಸ್ಕೊಳ್ಳಿಲ್ಲ ಅಂದ್ರೆ ಅರ್ಥ ಮಾಡ್ಕೊಡ್ರಿ. ಅದೇ ತರ ಒಂದು ಮೂಮೆಂಟ್ ಬಾಲಿವುಡ್ ಏನ್ ಈಗ ರಾಮೋಜಿರ ಫಿಲ್ಮ್ ಸಿಟಿ ಆ ಜಾಗದಲ್ಲಿ ವ್ಯವಸ್ಥೆ ಮಾಡ್ತಾ ಇದೆ. ಅದಕ್ಕೆ ಇಲ್ಲಿ ಮಿಸ್ ಆದ್ರೂ ಪರವಾಗಿಲ್ಲ, ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬಂದರು ಇಲ್ಲಿ ಮಿಸ್ ಮಾಡ್ದಲೇ ಬರ್ಬೇಕು. ಓಕೆ, ಎಸ್, ಜೀರೋ ಟು ರೆಡಿ ಆಗಿ ಎಸ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡೆಫಿನೆಟ್ಲಿ ಇವತ್ತು ಎಷ್ಟೋ ಜನ ಹೊರಗಡೆ 5,000 ದುಡಿಯೋರು ಇದಾರೆ, 10 ಲಕ್ಷ ದುಡಿಯೋರು ಇದಾರೆ, 1 ಕೋಟಿ ದುಡಿಯೋರು ಇದಾರೆ. ಅಂದ್ರೆ ಇವ್ರೆಲ್ರಿಗೂ ಕಾರಣ ಏನಪ್ಪಾ ಅಂದ್ರೆ ಅವರ ಮೈಂಡ್ ಸೆಟ್. ಸೊ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ರಿ. ನೆಟ್ಸರ್ಫ್ ಅಲ್ಲಿ 15 ದಿವಸಕ್ಕೆ 8 ಲಕ್ಷ ಕೂಡ ರೆಡಿ ಆಗಿದೆ ಅಂದ್ರೆ ಯಾಕೆ ಒಂದು ಸಲಿ ನಿಮ್ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಬಾರ್ದು ಅಂತ ಯೋಚನೆ ಮಾಡಿ ಅಂತ ಹೇಳ್ತಾ, ಸೊ ಎಲ್ರು ಸ್ಪೀಡ್ ಆಗಿ ಕೆಲಸ ಮಾಡಿ ಸ್ನೇಹಿತರೆ. ಎಲ್ಲ ಬಿಸಿ ಇದೆ ಅಂತ ಚೆನ್ನಾಗ್ ಗೊತ್ತು, ಕ್ಲೋಸಿಂಗ್ ಬಿಸಿ ಅಂತ. ಸೊ ಒಬ್ರು ಕೂಡ ಜೀರೋ ಬಿಲ್ಲಿಂಗ್ ಅಲ್ಲಿ ಇರ್ಬೇಡಿ. ಯಾಕಂದ್ರೆ ನೆಟ್ಸರ್ಫ್ ನಿಮ್ಮೆಲ್ಲನೂ ಕೂಡ ಪ್ರತಿಯೊಂದು ಮೂವ್ಮೆಂಟ್ ಚೆಕ್ ಮಾಡುತ್ತೆ. ನೀವೇನಾದ್ರೂ ಪ್ರತಿ ಸೈಕಲ್ ಇನ್ಕಮ್ ತಾಂತಾ ಇದಾರ, ಅಥವಾ ಇವರು ಸೀಸನ್ ವೈಸ್ ಅಚೀವ್ಮೆಂಟ್ ಮಾಡ್ತಾ ಇದಾರ, ಅಥವಾ ಸೀಸನ್ ವೈಸ್ ಬಿಲ್ ಮಾಡ್ತಾ ಇದಾರ, 3 ತಿಂಗಳು 6 ತಿಂಗಳು ಬಿಲ್ ಮಾಡ್ತಾ ಇದಾರ, ಇದನ್ನೆಲ್ಲದೂ ಕೂಡ ನೆಟ್ಸರ್ಫ್ ಯಾವತ್ತೂ ಕೂಡ ಚೆಕ್ ಮಾಡ್ತಾ ಇರುತ್ತೆ. ನಾನು ನೆಟ್ಸರ್ಫ್ ಅಲ್ಲಿ ಬಂದು ಇವತ್ತು 5.5 ವರ್ಷ ಆಗ್ತಾ ಇದೆ. ಇಲ್ಲಿವರೆಗೆ ಒಂದು ಸೈಕಲ್ ಕೂಡ ಪೇಮೆಂಟ್ ತಗೊಂಡಿಲ್ಲ ಅನ್ನೋ ಒಂದು ಹಿಸ್ಟ್ರಿ ನನ್ನಲ್ಲಿಲ್ಲ ಅಂತ ಹೇಳ್ತಾ, ಸೊ ಎಲ್ಲ ಫಾಸ್ಟ್ ಟ್ರ್ಯಾಕ್ ಅಚೀವರ್, ಎಲ್ಲ ಕ್ಲಬ್ ನೆಟ್ಸರ್ಫ್ ಅಚೀವರ್ಸ್ ಗೆ ನಾನು ಕಂಗ್ರಾಚುಲೇಷನ್ ಹೇಳ್ತಾ, ಸೊ ನಾಳೆ ಕ್ಲೋಸಿಂಗ್ ಕೂಡ ಆಲ್ ದಿ ಬೆಸ್ಟ್. ಇವತ್ತು ನಾಳೆ ಮ್ಯಾಕ್ಸಿಮಮ್ ನಿಮ್ಮ ಗಮನ ಕಂಪ್ಲೀಟ್ ಸೈಕಲ್ ಕ್ಲೋಸಿಂಗ್ ಬಂದಿರಲಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ವಿಶಿಂಗ್ ಆಲ್ ದ ಬೆಸ್ಟ್. ಸಂಡೇ ಸ್ನೇಹಿತರೆ, ಬೇರೆಯವರಿಗೆ ಸೋಮವಾರ ದಿನ ಆಗಿರುತ್ತೆ, ಬಟ್ ನೆಟ್ಸರ್ಫ್ ಫ್ಯಾಮಿಲಿ ಅವರಿಗೆ ಇವತ್ತು ಸಂಡೇ ಕಂಪ್ಲೀಟ್ ಆಕ್ಟಿವ್ ಆಗಿರಿ ಅಂತ ಹೇಳ್ತಾ ಎಲ್ಲಾ ಗ್ರೂಪ್ ಅಲ್ಲಿ ಕಾಂಪ್ಯಾಕ್ಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಮಿಸ್ಟರ್ ದೊಡ್ಡತಿಮ್ಮಯ್ಯ.